ಓಲಾ ಊಬರ್ ಅಂತ ಇವ್ರು ಬಂದರೆ ಒಂದು ಕಂಪ್ನಿ ಒಳಗಡೆ ಇರ್ತಾರೆ ಟ್ಯಾಕ್ಸಿ ಅಂತ, ಬಟ್ ಸ್ವಂತಕ್ಕೆ ಓಡಿಸ್ತಾ ಇರ್ತಾರೆ ಕ್ಯಾಬ್ ಡ್ರೈವರ್ಸ್. ಅವ್ರಿಗೆ ಯಾವ ರೀತಿಯಾಗಿ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರಿಗೆ ಇಚ್ಛೆ ಇದ್ದರೆ ಅವರು ನಮಗೆ ಕಟ್ಬೋದು. ಆವಾಗ ನಾವು ಪಿ ಎಫ್ಗಾಗಿ ನಾವು ಕೊಡೋ ಇಂಟ್ರೆಸ್ಟ್ ಎಲ್ಲೂ ಸಿಗಲ್ಲ. ಪಿ ಎಫ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ಅವ್ರಿಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇ ಎಮ್ ಐಲಿ ಒಂದು ಒಳ್ಳೆ ಮೊಬೈಲ್ ತೊಗೊಬೇಕು, ಅದೇ ನಡೀತಾ ಇದೆ. ಈ ಸೇವಿಂಗ್ಸ್ ಅನ್ನೋ ಅದು ಇದ್ವೇ ಇಲ್ಲ. ಸೊ ಈ ಸೇವಿಂಗ್ಸ್ ಅನ್ನೋ ಒಂದು ಇದನ್ನ ಗುಣನ ಹುಟ್ಟಿಸ್ಬೇಕಂತಾನೆ ನಾವು ಇದನ್ನ ಇ ಪಿ ಎಫ್ ಮ್ಯಾಂಡೇಟರಿ ಮಾಡ್ಕೊಂಡ್ವಿ. ನಾಳೆ ದಿವಸ ಮಕ್ಕಳು ನೋಡ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ಈಗ ನಿಮ್ಮ ಭದ್ರತೆಗೆ ನೀವು ಅದು ಉಳಿಸ್ಕೊಳ್ಳೋದಕ್ಕಾದ್ರೂ ಆಗಿ ಪೆನ್ಷನ್ ಅನ್ನೋದು ಒಂದು ಸರ್ಕಾರದಿಂದ ಬಂದ್ರೆ ನಿಮ್ಮ ಜೀವನೋಪಾಯಕ್ಕಾದ್ರೂ ನಡೀತೈತಲ್ಲ. ವಿಮಾ ರಕ್ಷಣೆ ಬಗ್ಗೆ ಮಾತನಾಡ್ತಿದ್ರಲ್ವಾ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು? ಬೈ ಚಾನ್ಸ್ ನೀವು ವಿತಿನ್ ಜಾಯ್ನ್ ಆಗಿ 1 ತಿಂಗಳ ಒಳಗಡೆ ತೀರೋದ್ರೆ ಆ್ಯಸ್ ಆನ್ ರೀಸೆಂಟ್ ನೋಟಿಫಿಕೇಶನ್ ಪ್ರಕಾರ ನಿಮಗೆ 50,000 ಕೊಡ್ತೀನಿ. ನೀವು ATM ಕಾರ್ಡ್ ಥರ ಬ್ಯಾಂಕ್ ಅಕೌಂಟ್ ಥರ ಯೂಸ್ ಮಾಡಿದ್ರೆ ದ ವೆರಿ ಮೇರ್ ನಮ್ಮ ಪರ್ಪಸ್ಸೇ ಸರ್ವ್ ಆಗಲ್ಲ. ಮತ್ತೆ ಸರ್, ಒಂದು ವರಸ್ಟ್ ಕೇಸ್ ಎಕ್ಸಾಂಪಲ್ ಕೊಡ್ಬೋದಾ? ಒಂದೇ ಒಂದು ಸಂಸ್ಥೆಯಲ್ಲಿ ಅವರು ತುಂಬ ದೊಡ್ಡ ಸಂಸ್ಥೆ, 2,000 ಜನ ಇದ್ರು. ಅದು ಆ 2,000 ಜನಗಳಿಗೆ ಪಿ ಎಫ್ ಕೊಡ್ತಾ ಇದ್ದಿಲ್ಲ. ನಿಮಗೆ ಪೆನಾಲ್ಟಿ ಬರಲ್ಲ, ಬೇರೆ ಇಂಟ್ರೆಸ್ಟ್ ಕಟ್ಕೊಂಡು ಇದು ಮಾಡಿ ಅಂತ ಹೇಳಿದಾಗ 2,000 ಜನ ಸೇರ್ಕೊಂಡಿದ್ರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಪಿ ಎಫ್ ಅನ್ನೋದು ಕೇವಲ ನಿಧಿಯಲ್ಲ, ಇದು ನಮ್ಮ ಭವಿಷ್ಯದ ಆಧಾರ. ಆದರೆ ಈ ಪಿ ಎಫ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು, ಅದೇ ರೀತಿಯಾಗಿ ನಮ್ಮನ್ನು ಕೂಡ ಕಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಪ್ರಾದೇಶಿಕ ಆಯುಕ್ತರು EPF RR ನಗರ ಬೆಂಗಳೂರು ಬಾಲಕೃಷ್ಣ ನಾಯ್ಕ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಸರ್, ತುಂಬ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ವಿಚಾರನ ನಿಮ್ಮಿಂದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ. ಮೊದಲನೇದಾಗಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಸರ್, ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಪಿ ಎಫ್ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾತಾಡ್ತೀನಿ. ಬಟ್ ಅದಕ್ಕೂ ಮುನ್ನ ಬಾಲಕೃಷ್ಣ ನಾಯಕ್ ಯಾರು, ಮೂಲತಃ ಎಲ್ಲಿನವರು? ಬಾಲಕೃಷ್ಣ ನಾಯಕ್ ಅನ್ನೋರು ಮೂಲತಃ ನಾವೆಲ್ಲರೂ ಬ್ಯಾಕ್ಗ್ರೌಂಡ್ ಬಂದಿರೋದೇ ರೂರಲ್ ಬ್ಯಾಕ್ಗ್ರೌಂಡಿಂದ. ಓಕೆ. ಕಷ್ಟಪಡೋದು ಕಷ್ಟಜೀವಿಗಳು ನಾವೆಲ್ಲ. ಹಂಗಾಗಿನೇ ನಾನು ಗರ್ವದಿಂದ ಹೇಳ್ಕೊಳ್ತೇನೆ, ಈ ಪರೀಕ್ಷೆ ನಡೆಸಿದಾಗ UPSC ಇಂದ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಉತ್ತೀರ್ಣನಾದವನು ನಾನೇ. ತೇರ್ಗಡೆ ಆಗಿದ್ದು 2006ರಲ್ಲಿ. ಸೂಪರ್. ನಾವೆಲ್ಲ ಸಿರಾ ತಾಲೂಕು ಬಂದಿರೋ ಬುಕ್ಕಪಟ್ಟಣ ಹೋಬಳಿ. ನಮ್ಮ ತಂದೆಯವರು ಅವರೇ ಒಬ್ಬ ವ್ಯಕ್ತಿ ನಮ್ಮ ಊರಿಂದ ಜಾಬ್ ತೊಗೊಂಡಿದ್ದು ಆ ಟೈಮಲ್ಲಿ. ಸೊ ಅದು ಒಂದು ನಮಗೆ ಖುಷಿಯಾದ ಸಂಗತಿ. ಅವರು ಒಂದು ಕೆಲಸ ತಗೊಂಡಿದ್ದಕ್ಕೆ ನಾವು ಬೆಂಗಳೂರು ಸೇರೋ ಇದಾಯಿತು. ಓಕೆ. ಇಲ್ಲಿ ನಾವು ಓದಿದ್ದು ಪೂರ್ಣಪ್ರಜ್ಞಾ ಶಾಲೆಯಲ್ಲಿ, ಸದಾಶಿವ ನಗರ. ಅದಾದ ನಂತರ ಇಂಜಿನಿಯರಿಂಗ್ ಮಾಡಿದೆ MBIT ಕಾಲೇಜಿಂದ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. 2004ರಲ್ಲಿ ಅಪ್ಲಿಕೇಶನ್ ಕರೀತಾರೆ UPSC ಅಂತ. ಆವಾಗ ನಾವು ಒನ್ಸ್ 2001ನಲ್ಲಿ ಎಲ್ಲ ಸ್ಲೋ ಡೌನ್ ಇತ್ತು, ಕಂಪ್ನಿಗಳಲ್ಲಿ ಕೆಲಸ ಸಿಗ್ತಾ ಇದ್ದಿಲ್ಲ. ಅದ ಕಾರಣವಾಗಿ ನಾವು UPSC ಕಡೆ ಒಲವು ತೊಗೊಂಡ್ರೆ. ಸ್ಟೇಟ್ ಗೌರ್ಮೆಂಟಲ್ಲಿ ಅಷ್ಟೊಂದು ನೋಟಿಫಿಕೇಷನ್ ಆಗ್ತಾ ಇದ್ದಿಲ್ಲ. ಓಕೆ. ಆದ ಕಾರಣ ನಾವು UPSC ಅವರು ಪ್ರತಿ ವರ್ಷ ಕರೆಕ್ಟಾಗಿ ನಡೆಸ್ತಿದ್ರು. ಸೊ ಅದೇ ಒಂದು ಸ್ಥಿರತೆಯಿಂದ ನಡೆಸೋ ಸಂಸ್ಥೆ ಅಂದ್ಕೊಂಡು ನಾವು ಅದಕ್ಕೆ UPSC ಕರೆಯೋ ಎಲ್ಲ ಎಕ್ಸಾಮ್ನು ಅಪ್ಲೈ ಮಾಡ್ತಿದ್ದೆ. ಅದರಲ್ಲಿ ಒಂದಾದಿದ್ದು ಇದು UPF ಇಂದ ಅಸಿಸ್ಟೆಂಟ್ ಕಮಿಷನರಾಗಿ ಕರೆದಿದ್ರು. 70 ಪೋಸ್ಟ್ ಕರೆದಿದ್ದು. ಲಾಸ್ಟಲ್ಲಿ 3 ತೆಗೆದ್ಬಿಟ್ಟು 67 ಜನನ ರೆಕ್ರೂಟ್ಮೆಂಟ್ ಮಾಡಿದ್ರು 2006ರಲ್ಲಿ. 2006ರಿಂದ ನಾನು ಅಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದೀನಿ. KPSCಲಿ 5 ಸತಿ ಇಂಟರ್ವ್ಯೂ ಹೋಗಿದ್ದೀನಿ. ನಿಮ್ಗೆ ಗೊತ್ತಿದೆ KPSC ಇದು ಏನಂತ. ಸೊ ಅನ್ಲಕ್ಕಿ ಅಲ್ಲಿ ಆಗಿಲ್ಲ. ಬಟ್ ಐ ಆಮ್ ಫಾರ್ಚುನೇಟ್ ಎನಫ್ ದಟ್ EPF ಅಂತ ಒಳ್ಳೆ ಸಂಸ್ಥೆಯಲ್ಲಿ IAS ಆಗಿದ್ರು ಕೂಡ ನೆಮ್ಮದಿ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ EPF ಬಂದಿದ್ದ ಆಮೇಲೆ ಆ ಪರಿಪೂರ್ಣತೆ ಆದ ನೆಮ್ಮದಿ ನನಗಿದೆ. ಯಾಕಂದರೆ ಬೇರೆ ಯಾವ ಆರ್ಗನೈಸೇಷನ್ನು ಈ ಥರ ಸರ್ವಿಸ್ ಮಾಡೋದು, ಎಸ್ಪೆಷಲಿ ಪಬ್ಲಿಕ್ಗೆ ಸರ್ವಿಸ್ ಮಾಡೋದು ಇದೆಲ್ಲ, ನಾಟ್ ಓನ್ಲಿ ಡ್ಯೂರಿಂಗ್ ದ ಟೆನ್ಯೂರ್, ಅವರು ನಿವೃತ್ತಿ ಆದ ನಂತರ ಅವರಿಗೆ ಒಂದು ಭದ್ರತೆ ಕೊಡೋದಿರಲಿ, ಮತ್ತು ನಮಗೆ ಇನ್ ಬಿಟ್ವೀನ್ ಇವ್ರು ಕೆಲಸ ಮಾಡಬೇಕಾದ್ರೆ ಅವ್ರಿಗೇನಾದರೂ ಆದಾಗ ಅವ್ರಿಗೆ ಕುಟುಂಬಸ್ಥರಿಗೆ ಪಿಂಚಣಿ ಕೊಡೋದಿರಲಿ, ಅಥವಾ ಅವ್ರಿಗೇನಾದರೂ ಆಗಿ ಅವರು ತೀರೋದಾಗ ಇನ್ನೊಂದು ವಿಮೆ ಯೋಜನೆ ಇರಲಿ, ಇವೆಲ್ಲ ಒಂದೇ ಸಂಸ್ಥೆ ಕೊಡ್ತಾ ಇದೆ. ಹೌದು. ಸೊ ದಟ್ ಈಸ್ ಅ ಗ್ರೇಟ್ ಸರ್ವಿಸ್. ಈ ಥರ ಸರ್ವಿಸ್ ಕೊಡೋ ಸಂಸ್ಥೆ ನಾನು ಇದುವರೆಗೂ ಕಂಡು ಬಂದಿಲ್ಲ. ಫ್ಯೂಚರಲ್ಲಿ ನೋಡಬೇಕು, ಏನಾದರೂ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಅಂತ ಕ್ರಿಯೇಟ್ ಮಾಡಿ ಇನ್ನೂ ಒಳ್ಳೆ ಭದ್ರತೆ ಕೊಡೋ ಸಂಸ್ಥೆ ನಮ್ಮ ಪ್ರಧಾನಮಂತ್ರಿ ಅವರು ತರ್ಬೋದಂತ ಉಪಯೋಗಿಸ್ತಾರೆ. ಈಗ ಕಂಪ್ಲೀಟ್ ಆಗಿ ನೀವು ಮಾಡ್ತಿರೋದು ಕೂಡ ಸಾರ್ವಜನಿಕ ಸೇವೆನೇ. ಹೌದು. ಓಕೆನಾ? ಬಟ್ ವರ್ಕಿಂಗ್ ಫಿಲಾಸಫಿ ಅಂತ ಬಂದರೆ ಏನು ಹೇಳ್ತೀರಿ? ವರ್ಕಿಂಗ್ ಫಿಲಾಸಫಿ ಅಂದರೆ ನಾವು ಡೆಡಿಕೇಟೆಡ್ ಆಗಿದ್ದೀರಿ. ನಂಬ್ತಿರೋ ಇಲ್ವೋ, ಕಾರ್ಮಿಕ ದಿನಾಚರಣೆ ಮಾಡಿದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳು ರಜಾ ಘೋಷಣೆ ಮಾಡ್ತಾರೆ.
ಹೌದು. ಅವರ್ಸ್ ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿ ಹ್ಯಾವ್ ಓಪನ್ ಆನ್ ದಟ್ ಡೇ. ಓಕೆ. ಅವತ್ತು ನಾವು ಕಾರ್ಯನಿರ್ವಹಿಸ್ತೀರಿ ಹ್ಮ್. ಪರಿಪೂರ್ಣತೆಯಿಂದ. ಯಾಕೆ ಅಂದರೆ ಅವತ್ತಿನ ದಿವಸ ಎಲ್ಲರಿಗೂ ರಜಾ ಸಿಗಲ್ಲ. ಅವತ್ತಿನ ದಿವಸ ಆ ಉದ್ಯೋಗಸ್ಥರು ಬಂದು ಅವ್ರದ್ದು ಏನೇ ಕಷ್ಟ ಇದ್ರೂ ನಮ್ಮ ಮುಂದೆ ಹಂಚ್ಕೊಳ್ಳಿ ಅನ್ನೋ ಒಂದು ಇದನ್ನು. ಸೊ ವಿ ಆರ್ ಡೂಯಿಂಗ್ ಇಟ್. ಓಕೆ. ಈಗ ಇನ್ನೊಂದು ಅದೊಂದು. ಎರಡನೇದೇನೆಂದರೆ ಮೊದಲು ಉದ್ಯೋಗದಾತರು ಉದ್ಯೋಗಸ್ಥರಿಗೆ ಸಂಸ್ಥೆ ಏನಾದರೂ ತೊಂದರೆ ಇದ್ದರೆ ಅವರು ನಮ್ಮ ಆರ್ಗನೈಸೇಷನ್ ನಮ್ಮ ಆಫೀಸ್ ಬಂದು ಇದು ಮಾಡ್ತಾರೆ. ಬಟ್ ಎವ್ರಿ ಮಂತ್ ನಾವು ಹ್ಮ್. ಭವಿಷ್ಯ ನಿಧಿ ನಿಮ್ಮ ಹತ್ತಿರ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಓಕೆ. ಯಾರ್ಯಾರಿಗೆ ಪ್ರತಿ ತಿಂಗಳಲ್ಲಿ ನಮ್ಮ ಒಂದು ಕ್ಲಸ್ಟರ್ ಅಂತ ಇದು ಮಾಡ್ತೀರಿ. ಹ್ಮ್. ಹ್ಮ್. ಆ ಕ್ಲಸ್ಟರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಂಸ್ಥೆಯನ್ನು ಗುರುತಿಸಿ ಆ ಸಂಸ್ಥೆಯಲ್ಲಿ ನಾವು ಬರ್ತಾ ಇದ್ದೀರಿ ಅಂತ ಮುಂಚೆನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ. ಹ್ಮ್. ಸೊ ನಿಮ್ಗೆಲ್ಲರಿಗೂ ಯಾವುದೇ ಥರದ ಸಮಸ್ಯೆ ಇದ್ರೂ ಅವತ್ತಿನ ದಿವಸ ಮ್ಯಾಕ್ಸಿಮಮ್ ಆನ್ ದ ಸ್ಪಾಟ್ ನಿರ್ವಹಣೆ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಇಫ್ ನಾಟ್ ಆಗಲಿಲ್ಲ ಅಂದರೆ ಅದನ್ನು ನಾವು ಆಫೀಸ್ ತಂದು ಏನಾದರೂ ಇನ್ನೂ ಎಕ್ಸ್ಟ್ರಾ ಡೇಟಾಸ್ ಏನಾದರೂ ಕಲೆಕ್ಟ್ ಮಾಡ್ಕೊಂಡು ಅವ್ರದ್ದು ಇದು ನಿವಾರಣೆ ಮಾಡಬೇಕಂದ್ರೆ ನಾವು ಮಾಡ್ತೀರಿ. ಓಕೆ ಸರ್, ಈಗ ನಿಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಏನು ಹೇಳ್ತೀರಿ? ಸಾಮಾಜಿಕ ಭದ್ರತೆ ವಹಿಸೋದೇ ಒಂದು ಮುಖ್ಯ ಉದ್ದೇಶ. ಪಾಯಿಂಟ್ ನಂಬರ್. ಓಕೆ. ಒಂದು ಈಗ ಹೊಸದಾಗಿ ಏನು ಮಾಡಿದ್ದೀರಂದರೆ, ಈಗ ಪ್ರಧಾನಮಂತ್ರಿ ಮೋದಿಜಿಯವರು ಬಂದಿದ್ದ ಆಮೇಲೆ ಯೂನಿವರ್ಸಲೈಸೇಷನ್ ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಅಂತ ಮಾಡ್ತಾರೆ. ಅಂದರೆ ಈಗ ಸಂಘಟಿತ ಸಂಸ್ಥೆಗಳಿಗೆ ಮಾತ್ರ ನಮ್ಮ ಅಂಡರ್ ಬರ್ತಾರೆ, ಅಸಂಘಟಿತ ಸಂಸ್ಥೆಗಳೆಲ್ಲ ಬರಲ್ಲ. ಅದಕ್ಕೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಕೊಡಬೇಕಂತ ಅದು ನಡೀತಾ ಇದೆ. ಇನ್ನೂ ಫುಲ್ ಫ್ಲೆಡ್ಜ್ ಆಗಿ ಆಗಲಿಲ್ಲ. ಈ ಗಿಗ್ ವರ್ಕರ್ಸ್ ಇರ್ಬೋದು, ಬೇರೆಯವ್ರಿಗೆಲ್ಲ ಅವ್ರಿಗೆಲ್ಲರಿಗೂ ಸಾಮಾಜಿಕ ಭದ್ರತೆ ಕೊಡಬೇಕನ್ನೋದು ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಎಲ್ಲರಿಗೂ ಕೊಡಬೇಕು. ಈಗ ಗಿಗ್ ವರ್ಕರ್ಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಮತ್ತೆ ಟ್ಯಾಕ್ಸಿ ಓಡಿಸೋರು ಕೂಡ. ಈಗ ನೋಡಿ, ಓಲಾ ಊಬರ್ ಅಂತ ಇವ್ರು ಬಂದರೆ ಒಂದು ಕಂಪ್ನಿ ಒಳಗಡೆ ಇರ್ತಾರೆ ಟ್ಯಾಕ್ಸಿ ಅಂತ, ಬಟ್ ಸ್ವಂತಕ್ಕೆ ಓಡಿಸ್ತಾ ಇರ್ತಾರೆ ಕ್ಯಾಬ್ ಡ್ರೈವರ್ಸ್. ಅವ್ರಿಗೆ ಯಾವ ರೀತಿಯಾಗಿ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಅವರು ಎಂಪ್ಲಾಯರ್ ಕೆಳಗಡೆ ಕೆಲಸ ಮಾಡ್ತಿಲ್ಲ, ದೇ ಆರ್ ಅರ್ನಿಂಗ್ ಓನ್. ಅವ್ರಿಗೆ ನಾಳೆ ದಿವಸ ನನಗೆ ಭದ್ರತೆ ಬೇಕು ಅಂತ ಒಂದು ಇಚ್ಛೆ ಇದ್ದರೆ ಅವ್ರೇನು ಮಾಡ್ಬೋದು, ಅವರೇ ನಾಳೆ ದಿವಸ ಫ್ಯೂಚರಲ್ಲಿ ಇವಾಗ ಅದೇನಿಲ್ಲ, ಅದು ಇನ್ನೂ ಬಂದಿಲ್ಲ, ಲಾಗುಗೆ ಬಂದಿಲ್ಲ, ಅದಕ್ಕೇನು ಲಾಸ್ ಇನ್ನೂ ಮಾಡಿಲ್ಲ. ನಾಳೆ ಫ್ಯೂಚರ್ ಬರ್ಬೋದು. ಏನಂತ ಅವ್ರಿಗೆ ಇಚ್ಛೆ ಇದ್ದರೆ ಅವರು ನಮಗೆ ಕಟ್ಬೋದು. ಆವಾಗ ನಾವು PFಗಾಗಿ ನಾವು ಕೊಡೋ ಇಂಟ್ರೆಸ್ಟ್ ಎಲ್ಲೂ ಸಿಗಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ EPFO ಕೊಡೋ ಇಂಟ್ರೆಸ್ಟ್ ಡಿಕ್ಲೇರ್ ಮಾಡುತ್ತಲ್ಲ, ಆ ಇಂಟ್ರೆಸ್ಟ್ ಯಾವ ಸಂಸ್ಥೆನೂ ಕೊಡ್ತಿಲ್ಲ. ಅದೊಂದು ಬಡ್ಡಿ ದರ ಇರಲಿ, ಅದಾದ ನಂತರ ಅವ್ರಿಗೇನಾದರೂ ಆದರೆ ವಿಮೆ ಇರಲಿ, ಇಲ್ಲ ಪಿಂಚಣಿ ಕೊಡೋದಿರಲಿ, ಇದು ಮೂರು ಪ್ರೊವೈಡ್ ಮಾಡ್ಬೋದು. ನಾಳೆ ಸರ್ಕಾರ ಬಯಸಿದ್ರೆ ಇದು ಮೂರು ಪ್ರೊವೈಡ್ ಮಾಡ್ಬೋದು. ಓಕೆ. ಬಟ್ ಈಗ PF ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ನೌಕರನಿಗೆ ಅಂತ ಹೇಳ್ಬಿಟ್ಟು? ಯಾಕಂದರೆ ತುಂಬ ನೆಗ್ಲಿಜೆನ್ಸಿ ಇದೆ. ಯಾಕೆ ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬೋದಾದರೆ, ಜಸ್ಟ್ ಒಬ್ಬ ಹುಡುಗ ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತಾನೆ, ಯಾವುದೋ ಒಂದು ಕಂಪ್ನಿಗೆ ಹೋಗಿರ್ತಾನೆ, ಅವ್ನಿಗೆ 20,000 ರೂಪಾಯಿ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ಅವ್ನು ಬರೋದೇ 20,000 ರೂಪಾಯಿ, ಅದರಲ್ಲಿ PF ಮತ್ತೊಂದು ಕಟ್ ಮಾಡಿದ್ರೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ನನಗೆ ಬೇಡ PF ಅಂತ ಅವನು ಡಿಸೈಡ್ ಮಾಡಿಬಿಡ್ತಾನೆ. ಇದೆಷ್ಟು ಸರಿ? 20,000 ಅಂತ ಹೇಳಿದಾಗ ನೀವು ವೇಜಸ್ಸು ನಾವು ಅದಕ್ಕೆ ಅವ್ರಿಗೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಓಕೆ. ಸೊ ನಮ್ಮದು PF EPF ವೇಜಸ್ಗೆ ಒಂದು ಲಿಮಿಟ್ ಇದೆ, ಸೀಲಿಂಗ್ ಲಿಮಿಟ್ ಇದೆ. ಇವತ್ತು ಆ್ಯಸ್ ಆನ್ ಟುಡೇ ಇಟ್ ಈಸ್ 15,000. 15,000 ಆ್ಯಂಡ್ ಬಿಲೋ ಇದ್ದರೆ ಅಂಥ ಎಂಪ್ಲಾಯೀಸಿಗೆ ಎಲ್ಲರಿಗೂ ಅವ್ರಿಗೂ ಇಲ್ಲ ನಾವು ಬೇಡ ಅಂದ್ರೂ ಅವ್ರು ಬಿಡೋಂಗಿಲ್ಲ. ಎಂಪ್ಲಾಯೀಸ್ ಕನಾಟ್ ಇವೆಡ್ ದೆಮ್. ಅವ್ರಿಗೆ ಕಟ್ಟಲೇಬೇಕು, ಅವ್ರ ಶೇರ್ ಇರಲಿ ಮತ್ತು ಎಂಪ್ಲಾಯಿ ಶೇರ್ ಎರಡೂ ಕಟ್ಟಲೇಬೇಕು. ಓವರ್ ಆ್ಯಂಡ್ ಅಬೌವ್ 15,000 ಇದೆ, ಅವ್ರನ್ನ ಎಕ್ಸ್ಕ್ಲೂಡೆಡ್ ಅಂತ ತೋರಿಸ್ಬೋದು. ಅಂದರೆ ಅವ್ರ ಇಚ್ಛೆ ಪ್ರಕಾರ ಎಕ್ಸ್ಕ್ಲೂಡೆಡ್ ಅವ್ರೊಂದು ಫಾರ್ಮ್ 11 ಅಂತ ಒಂದು ಸರ್ಟಿಫಿಕೇಟ್ ಇರ್ತೈತೆ, ಅದರಲ್ಲಿ ಸೈನ್ ಮಾಡಿಸ್ಕೊಂಡು ಎಕ್ಸ್ಕ್ಲೂಡೆಡ್ ಎಂಪ್ಲಾಯಿ ಥರ ಮಾಡ್ಬೋದು. ಬಟ್ ಅದ್ರ ಮೇಲೇನೂ ನಮ್ಮ ಸಂಸ್ಥೆ ಇವಾಗ ಇದು ಮಾಡ್ತಾ ಇದೆ. ಯಾಕಂದರೆ ಈಗ ಮಿನಿಮಮ್ ವೇಜಸ್ 21,000 ಆಗಿರೋ ಕಾರಣಕ್ಕೆ ಈಗ ಎಲ್ಲರೂ 15,000 ಮೇಲೆ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಎಲ್ಲರಿಗೂ ಎಕ್ಸ್ಕ್ಲೂಡೆಡ್ ಮಾಡಬಾರ್ದು. ಈ EPF ವೇಜಿಂಗ್ ಸೀಲಿಂಗ್ ಲಿಮಿಟ್ನ ಜಾಸ್ತಿ ಮಾಡಿ ಎಲ್ಲರಿಗೂ ಅಟ್ಲೀಸ್ಟ್ ಆ ಸೀಲಿಂಗ್ ಲಿಮಿಟ್ವರೆಗೂ ಎಲ್ಲ ಎಂಪ್ಲಾಯೀಸ್ಗೂ PF ಕೊಡಬೇಕು ಅನ್ನೋದು ಒಂದು ನಡೀತಾ ಇದೆ. ಅದು ಸರ್ಕಾರ ಇಚ್ಛಿಸಿದ್ರೆ ಅದು ಜಲ್ದಿ ತಗೋಬೇಕು PF ಅಂತ ಹೇಳಿದ್ರೆ. ಯಾಕೆ ತಗೋಬೇಕು, ಯಾಕೆ ಇಂಪಾರ್ಟೆಂಟ್? ಇವಾಗ ಈಗಿನ ಯುವ ಜನತೆಯಲ್ಲಿ ಏನಾಗಿದೆ ಅಂದರೆ, ಈ ಸೇವಿಂಗ್ಸ್ ಮಾಡೋ ಮನೋಭಾವನೆನೇ ಇಲ್ಲ. ಏನೇ ಇದ್ರೂ ಆ ಲೈಫ್ ನಾವು ಲೀಡ್ ಮಾಡಬೇಕು, ಬೇರೆಯವ್ರನ್ನ ನೋಡಿ ಕಲಿಯೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಈಗ ಅವ್ರಿಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, EMI ಒಂದು ಒಳ್ಳೆ ಮೊಬೈಲ್ ತೊಗೊಬೇಕು, ಯಾಕಂದರೆ ಇದು ನೋಡಿ ಪ್ರೇರಿತರಾಗಿರೋದು. ಸೊ ಅದೇ ನಡೀತಾ ಇದೆ. ಈ ಸೇವಿಂಗ್ಸ್ ಅನ್ನೋ ಅದು ಇಲ್ವೇ ಇಲ್ಲ. ಸೊ ಈ ಸೇವಿಂಗ್ಸ್ ಅನ್ನೋ ಒಂದು ಗುಣನ ಹುಟ್ಟಿಸ್ಬೇಕಂತಾನೆ ನಾವು ಇದನ್ನ EPFನ ಮ್ಯಾಂಡೇಟ್ರಿ ಮಾಡ್ಕೊಬೇಕು ಒಂದು. ಅದಾದ ನಂತರ ನಾವು ಬಡ್ಡಿ ದರ ಕೊಡೋದು ಒಂದು, ಅದ್ರ ಜೊತೆಗೆ
ಪೆನ್ಷನ್ ಇರಲಿ ಮತ್ತು ವಿಮೆ ಇರಲಿ, ಇವೆಲ್ಲ ಯೋಜನೆಗಳಿದ್ದಾವೆ. ನೀವು 10 ಇಯರ್ಸ್ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನೀವು ಪೆನ್ಷನ್ಗೆ ಎಲಿಜಿಬಿಲಿಟಿ ಆಗ್ತೀರಾ. ನಾಳೆ ದಿವಸ ಮಿನಿಮಮ್ ಪೆನ್ಷನ್ ನೀವು ನೋಡಿ, ವಯಸ್ಸಾಗಿದ್ದ ಆಮೇಲೆ ನಾಳೆ ದಿವಸ ಮಕ್ಕಳು ನೋಡ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ಈಗ ನಿಮ್ಮ ಭದ್ರತೆಗೆ ನೀವು ಅದು ಉಳಿಸ್ಕೊಳ್ಳೋದಕ್ಕಾದ್ರೂ ಆಗಿ ಪೆನ್ಷನ್ ಅನ್ನೋದು ಒಂದು ಸರ್ಕಾರದಿಂದ ಬಂದರೆ ನಿಮ್ಮ ಜೀವನೋಪಾಯಕ್ಕಾದ್ರೂ ನಡೀತೈತಲ್ಲ. ಇಲ್ಲೇ ಸಿಟಿಯಲ್ಲೇ ಇರಬೇಕಂತ ಅಲ್ಲ, ಬೇರೆ ಕಡೆ ಊರ ಕಡೆ ಹೋಗಿ ಆದರೂ ನೀವು ಜೀವನೋಪಾಯ ಮಾಡ್ಬೋದು. ಆ ಗ್ಯಾರಂಟಿ ಅಂತೂ ಇದ್ದೇ ಇದೆ ಅಲ್ವಾ. ಈ ಪೆನ್ಷನ್ ಅಂತ ಹೇಳ್ತೀರಿ, ಎಲಿಜಿಬಿಲಿಟಿ ಅಂದರೆ ಹೇಗೆ, ಏನು ಮಾಡಬೇಕು ಅಂತ ಪೆನ್ಷನ್ ಬರಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ? ಈಗ ಎಲ್ಲರಿಗೂ ಈಗ ಕೆಲಸ ಮಾಡ್ತಿರೋ ಯುವ ಜನತೆಗಳಿಗೆ ಏನಾಗಿದೆ ಅಂದರೆ, ಈಗ 100 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಅವರು ಎಂಪ್ಲಾಯರು ಕೊಡ್ತಾರೆ. ಸೊ 200 ರೂಪಾಯಿ PF ಬರಬೇಕು ಅಂತ ಹೇಳ್ತೀರಾ. ಅದಲ್ಲ ಅದು. ಸೊ 12% ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮ್ಮ ಸ್ಯಾಲ್ರಿಯಿಂದ, ಎಂಪ್ಲಾಯರ್ ಹ್ಯಾಸ್ ಟು ಬಿ ಫೋರ್ಸ್ ಟು ಪೇ 12%. ಆ 12%ಅಲ್ಲಿ 8.3% ಪೆನ್ಷನ್ ಫಂಡಿಗೆ ಹೋಗುತ್ತೆ. ಓಕೆ. ಆ ಪೆನ್ಷನ್ ಫಂಡ್ ಹೋಗಿರೋ ಅಮೌಂಟ್ನೇ ನಾವು ಇನ್ವೆಸ್ಟ್ ಮಾಡಿ ನಿಮ್ಗೆ ನಾಳೆ ದಿವಸ ಪೆನ್ಷನ್ ಕೊಡೋದು. ರಿಮೈನಿಂಗ್ 3.2% ನಿಮ್ಮ PFಗೆ ಹಾಕ್ತೀರಿ. ಅಷ್ಟೇ ಮೊತ್ತ ಮಾತ್ರ ನಿಮ್ಮ PF ಅಲ್ಲಿ ಇಂಟ್ರೆಸ್ಟ್ ಆ್ಯಡ್ ಆನ್ ಮಾಡಿ ನಿಮಗೆ ಬೆನಿಫಿಟ್ ಕೊಡೋದು. ಓಕೆ. ಈಗ ವಿಮಾ ರಕ್ಷಣೆ ಬಗ್ಗೆ ಮಾತನಾಡ್ತಿದ್ರಲ್ವಾ, ಹೌದು. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಾನು ಒಂದು ಪಾಲಿಸಿ ತಗೊಂಡಿರ್ತೀನಿ, ವಿಮಾ ರಕ್ಷಣೆ, ಅದು ಟರ್ಮ್ ಪಾಲಿಸಿ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಈ ರೀತಿ ಬರುತ್ತೆ ಇಲ್ಲಿ ಯಾವ ತರ? ಇಲ್ಲಿ ನೀವು ಪಾಲಿಸಿ ತಗೊಳ್ಳೋ ಅಗತ್ಯ ಇಲ್ಲ. ಯುವರ್ ಮೆಂಬರ್ ಶುಡ್ ಬಿ ದೇರ್. ಯು ಶುಡ್ ಬಿ ಎ ಮೆಂಬರ್. ನೀವು ನಿಮ್ಮ ಸದಸ್ಯತ್ವ ಇದ್ದರೆ ಮಾತ್ರ ನಿಮಗೆ ವಿಮಾ ಫೆಸಿಲಿಟಿ ಸಿಗುತ್ತೆ. ಸದಸ್ಯತ್ವ ಕಳ್ಕೊಂಡ್ರೆ ನಿಮ್ಗೆ ವಿಮಾ ಫೆಸಿಲಿಟಿ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಸದಸ್ಯತ್ವನ ಉಳಿಸ್ಕೊಬೇಕು. ಮತ್ತು ಇದು ವಿಮೆಗೆ ಕಟ್ಟೋದು ನೀವು ಕಟ್ಟಲ್ಲ, ಎಂಪ್ಲಾಯರ್ ಕಟ್ತಾರೆ ಅದು ಸಪ್ರೇಟಾಗಿ. ಅಪಾರ್ಟ್ ಫ್ರಮ್ 12% ಇದು ಸಪ್ರೇಟಾಗಿ ಕಟ್ತಾರೆ ವಿಮೆ ಯೋಜನೆಗೆ. ಇದರಲ್ಲಿ ಏನಾಗುತ್ತೆ, ಬೈ ಚಾನ್ಸ್ ನೀವು ವಿತಿನ್ ಜಾಯ್ನ್ ಆಗಿ 1 ತಿಂಗಳ ಒಳಗಡೆ ತೀರೋದ್ರೆ, ಆ್ಯಸ್ ಆನ್ ರೀಸೆಂಟ್ ನೋಟಿಫಿಕೇಶನ್ ಪ್ರಕಾರ ನಿಮಗೆ 50,000 ಕೊಡ್ತೀರಿ. 1 ವರ್ಷ ಕೆಲಸ ಮಾಡಿ, ಅಂದರೆ 1 ವರ್ಷ ಕೆಲಸ ಮಾಡಿ ನೀವು 1 ವರ್ಷ ನಿಮ್ಮ ಕಾಂಟ್ರಿಬ್ಯೂಷನ್ ಬಂದಿದ್ದರೆ, 1 ವರ್ಷದ ನಂತರ ನೀವು ಏನಾದರೂ ಇದು ದುರ್ಘಟನೆ ಆದರೆ ತೀರೋದ್ರೆ ನಿಮಗೆ ಮಿನಿಮಮ್ 2.5 lakhs ಕೊಡ್ತೀರಿ. ಮ್ಯಾಕ್ಸಿಮಮ್ ಇಸ್ 7 lakhs. ಓಕೆ. 7 lakhs ನೀವು ತಗೊಬೇಕಂದ್ರೆ ನಿಮ್ಮದು ಇದನ್ನು EDLA ಅಂತಾರೆ. ಇಟ್ ಈಸ್ ಲಿಂಕ್ ಟು ಯುವರ್ PF ಅಕೌಂಟ್. ಸೊ ನಿಮ್ಮ PF ಅಮೌಂಟ್ ಏನು ನಿಮಗೆ ನಿಮ್ಮ ಜಮಾ ಆಗಿರ್ತೈತೆ ನಿಮ್ಮ ಅಕೌಂಟಲ್ಲಿ, ಅದನ್ನು ಅವಶ್ಯಕತೆ ತೀರಾ ಇದಿಲ್ಲ ಅಂದರೆ ನನಗೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಮಾತ್ರನೇ ಅದನ್ನು ವಿಡ್ರಾ ಮಾಡಬೇಕು. ಯಾಕೆ, ವಿಮೆ ಯೋಜನೆ ಕೊಡಬೇಕಂದ್ರೆ ನಿಮ್ಗೆ ಆ ಬ್ಯಾಲೆನ್ಸ್ ಏನಿದೆಯೋ ಅದಕ್ಕೆ ಲಿಂಕ್ಡ್ ಆಗಿ ನಿಮ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಬರುತ್ತೆ. ಓಕೆ. ಸೊ ಮ್ಯಾಕ್ಸಿಮಮ್ ಯು ಮೇಂಟೈನ್ ಇನ್ PF ಅಕೌಂಟ್, ದ ಮೋರ್ ಅಮೌಂಟ್ ಯು ಗೆಟ್ ಇನ್ ಇದು ವಿಮೆ ಯೋಜನೆ. ಅಂದ್ರೆ ನೀವು ಹೇಳ್ತಿರೋದಂದ್ರೆ ಎಮರ್ಜೆನ್ಸಿ ಇದ್ರಾಗ ಮಾತ್ರ PF ಅಮೌಂಟ್ನ ತೆಗಿಬೇಕು. ಹೌದು. ಇಲ್ಲ ಅಂತ ಹೇಳಿದ್ರೆ ಇದೇ ಅಮೌಂಟ್ ಬಿಡು ಅದಿದ್ದ ಏನು ಮಾಡುತ್ತೆ ಅಂತ ತಗೋತಾ ಇರಬಾರ್ದು ಅಂತ. ಈಗ ಕೆಲವರು ಬರೋರ ಪ್ರಶ್ನೆ ಹಾಕೋದೇ ಹಾಗೆ. ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀರಿ ನಮ್ಮ ಆಫೀಸಲ್ಲಿ. ಏನಂದರೆ ಪ್ರತಿ ಆಫೀಸರ್ಸ್, ನಾವು 3 ಜನ ಆಫೀಸರ್ಸ್ ಇದ್ದೀರಿ. ಎವ್ರಿ ಆಫೀಸರ್ ವಿಲ್ ಡೂ 1 hour. ಮೇಜರ್ ಜಾಸ್ತಿ ಜನ ಇದ್ದಾಗ PRO ಸೆಕ್ಷನಲ್ಲಿ ನೀವು ಬಂದು ನೋಡಿ. ಇವಾಗ PROನ ನಾವು ತುಂಬ ಚೆನ್ನಾಗಿ ಮಾಡಿ, ಯು ನೆವರ್ ಫೀಲ್ ದಟ್ ಈಸ್ ಅ ಗೌರ್ಮೆಂಟ್ ಆರ್ಗನ್. ಆ ರೀತಿ, ಯಾಕಂದರೆ ದಟ್ ಈಸ್ ಅವರ್ ಫೇಸ್. PRO ಈಸ್ ಅವರ್ ಫೇಸ್. ಸೊ ಅದನ್ನು ಅಲ್ಲಿ ಜಾಸ್ತಿ ಜನ ಆದರೆ ಎವ್ರಿ ಆಫೀಸರ್ ವಿಲ್ ಟರ್ನ್ ಬೈ ಟರ್ನ್ ಹೋಗ್ತೀರಿ. ನಾವು ಕೇಳಿದಾಗ ಹಂಗೆ, ಏನು ಸರ್ ಯೂಟ್ಯೂಬಲ್ಲಿ ಹಾಕಿದ್ರು, ಇದನ್ನ ATM ಕಾರ್ಡ್ ಕೊಡ್ತಾರಂತೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಅಂತಾರೆ. ನಾನು ಹೇಳೋದು ಒಂದೇ, ಇದನ್ನು ಬ್ಯಾಂಕ್ ಥರ ಯೂಸ್ ಮಾಡಬೇಡಿ. ಇದು ನಮ್ಮದು ಹೆಸರೇನು, ಸಾಮಾಜಿಕ ಭದ್ರತೆ. ನಮ್ಮ ಮೇನ್ ಏಮೇ ಸಾಮಾಜಿಕ ಭದ್ರತೆ ಒದಗಿಸಿ. ಯಾವಾಗ ನೀವು ನಿವೃತ್ತಿ ಹೊಂದಾಗ, ವಯಸ್ಸಾದಾಗ ಭದ್ರತೆ ಕೊಡೋದಕ್ಕೆ ಮಾಡ್ತಾರೆ. ನೀವು ATM ಕಾರ್ಡ್ ಥರ ಬ್ಯಾಂಕ್ ಅಕೌಂಟ್ ಥರ ಯೂಸ್ ಮಾಡಿದ್ರೆ ನಮ್ಮ ಪರ್ಪಸ್ಸೇ ಸರ್ವ್ ಆಗಲ್ಲ. ಸೊ ಹಂಗಾಗಿ ಬ್ಯಾಂಕ್ ಥರ ಟ್ರೀಟ್ ಮಾಡಬೇಡಿ. ಇದನ್ನು ನಿಮ್ಮ ಸೇವಿಂಗ್ಸ್ ಅಂತಲೇ ಟ್ರೀಟ್ ಮಾಡಿ. ಅಟ್ಲೀಸ್ಟ್ ಮ್ಯಾಂಡೇಟ್ರಿ ಆಗಿ ಇರೋ ಕಾರಣಕ್ಕಾದರೂ ಸೇವಿಂಗ್ಸ್ ಮಾಡಿ. ಓಕೆ. ಈಗ ಮೆಂಬರ್ಶಿಪ್ ಬಗ್ಗೆ ಮಾತನಾಡ್ತಾ ಇದ್ರಿ, PF ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು. ಈ ಹಿಂದೆ ಒಂದಿತ್ತು, ಯಾರು ಉದ್ಯೋಗದಾತರಿದ್ರು ಅವರು ಕ್ರಿಯೇಟ್ ಮಾಡ್ಕೋತಾ ಇದ್ರು ಅಂತ ಹೇಳಿ. ಈಗ ಮೊದಲು ಹೇಗಿತ್ತಂದರೆ, ಒಬ್ಬ ಉದ್ಯೋಗಿಗೆ ಗುರುತಿಸ್ತಿದ್ರಿ ಹೇಗೆಂದರೆ, ಒಂದು ಸಂಸ್ಥೆಗೆ ಅನುಗುಣವಾಗಿ ಒಂದು ಸಂಸ್ಥೆಗೆ ಒಂದು ನಂಬರ್ ಕೊಡ್ತಿದ್ರಿ. ಅದಾದ ನಂತರ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಆರ್ಡ್ರ್ ವೈಸ್ ಒಂದು ನಂಬರ್ ಕೊಡ್ಕೊಂಬರ್ತಾಯಿದ್ರಿ. ಸೊ ನಿಮ್ಗೆ ಗುರುತಿಸ್ತಾ ಇದ್ದಿದ್ದು ಹೇಗೆ ಅಂದರೆ, ಒಂದು ಸಂಸ್ಥೆಯ ಮೂಲಕ, ಆ ಸಂಸ್ಥೆಯ ಉದ್ಯೋಗಿ ಅಂತ. ಇವಾಗ ಏನು ಮಾಡಿದ್ದೀರಿ, ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಕ್ರಿಯೇಟ್ ಮಾಡಿದ್ದೀರಿ. ಇದರಲ್ಲಿ ನೀವು ಕೆಲಸದಲ್ಲೇ ಇದ್ದು ನೀವು ಯೂನಿವರ್ಸಲ್ ಅಕೌಂಟ್ ನಂಬರ್ ಎಂಪ್ಲಾಯರೇ ಕ್ರಿಯೇಟ್ ಮಾಡಬೇಕಂತೇನಿಲ್ಲ. ಸಪೋಸ್ ನೀವು ಡಿಗ್ರಿ ಮುಗಿಸಿದ್ದೀರಾ, ಕೆಲಸಕ್ಕೆ ಹೋಗೋಕ್ಕೆ ಬಯಸ್ತಿದ್ದೀರಾ, ಯಾವುದೋ ಒಂದು ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ, ನೀವೇ UN ನಂಬರ್ ಕ್ರಿಯೇಟ್ ಮಾಡ್ಬೋದು. ನಿಮ್ದು ಆಧಾರ್ ಲಿಂಕ್ಡ್ ಇರ್ತದೆ. ಆಧಾರ್ ನಂಬರ್ ಕರೆಕ್ಟಾಗಿದ್ದರೆ ಅದರಿಂದ ನೀವು ಯೂನಿವರ್ಸಲ್ ಅಕೌಂಟ್ ನಂಬರ್ ಕ್ರಿಯೇಟ್ ಮಾಡ್ಕೋಬೋದು.
ನೀವು ಹೊಸ ಸಂಸ್ಥೆಗೆ ಸೇರಿದಾಗ ನೀವೇ ಕೊಡ್ಬೋದು. ಸರ್ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಯೂನಿವರ್ಸಲ್ ಅಕೌಂಟ್ ನಂಬರ್, ಈ ಅಕೌಂಟ್ ನಂಬರ್ಗೆ ನನ್ನ ಪಿ ಎಫ್ ಡಿಡಕ್ಷನ್ ಎಲ್ಲ ಪಾವತಿಸಿರಿ ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೋದು. ಇದರಿಂದ ಏನು ಚೇಂಜಸ್ ಆಗಲ್ಲ. ಅಂದರೆ ನಾನು ಒಂದು ಕಂಪ್ನಿಯಿಂದ ಕೆಲಸ ಮಾಡ್ತಿರ್ತೀನಿ, ಬೇರೆ ಕಂಪ್ನಿಗೆ ಹೋದಂಥ ಸಂದರ್ಭದಲ್ಲಿ ಹೊಸದಾಗಿ ಅಕೌಂಟ್ ಬೇಕಾಗಿಲ್ಲ, ಆಲ್ರೆಡಿ ಇರೋದನ್ನೇ ಕೊಡ್ಬೋದು ಅಂತ. ಇವಾಗ ನಾವು ಇ ಪಿ ಎಫ್ ಒ 3.0ನಲ್ಲಿ ನೀವು ನೆಕ್ಸ್ಟ್ ಟೈಮ್ ಯು ಎನ್ ನಂಬರ್ ನೀವು ಬೇರೆ ಕಂಪ್ನಿಗೆ ಹೋದ್ರೆ ನೆಕ್ಸ್ಟ್ ನೀವು ಕಾಂಟ್ರಿಬ್ಯೂಷನ್ ಆದರೆ ಇದೆಲ್ಲ ಕಾಂಟ್ರಿಬ್ಯೂಷನ್ ಆ್ಯಡ್ ಆಗುತ್ತೆ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋದರೆ ಜಾಯ್ನ್ ಆದರೆ ಯು ಹ್ಯಾವ್ ಟು ಅಪ್ಲೈ ಫಾರ್ ಅ ಟ್ರಾನ್ಸ್ಫರ್. ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದು. ಆನ್ಲೈನಲ್ಲಿ ಟ್ರಾನ್ಸ್ಫರ್ ಉಮಂಗ್ ಆ್ಯಪ್ ಇಲ್ಲ ಅಂದರೆ ಎಂಪ್ಲಾಯಿ ಪೋರ್ಟಲ್ಗೆ ಹೋಗ್ಬಿಟ್ಟು ಮಾಡಿದ್ರೆ ಎಂಪ್ಲಾಯೀಸ್ ಪೋರ್ಟಲಲ್ಲಿ ನೀವು ಅದರಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಈ ಉಮಂಗ್ ಆ್ಯಪ್ ಬಗ್ಗೆ ಹೇಳ್ಬೋದಾ ಒಂಚೂರು ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ? ಈಗ ಇತ್ತೀಚೆಗೆ ಬಂದಿರೋ ಕಾರಣಕ್ಕಾಗಿ ಅದು ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ಹೇಳ್ಬೋದು. ನೀವು ಈ ನಮ್ದು ಇ ಪಿ ಎಫ್ ರಿಲೇಟೆಡ್ ಆಲ್ ಫೆಸಿಲಿಟೀಸ್ ಆರ್ ದೇರ್ ಇನ್ಸೈಡ್. ಅಂದರೆ ನೀವು ಕ್ಲೇಮ್ ಸೆಟಲ್ಮೆಂಟ್ ಮಾಡ್ಕೊಬೋದು. ಕ್ಲೇಮ್ ಸೆಟಲ್ಮೆಂಟ್ ಒಂದೇ ಅಲ್ಲ, ನೀವು ಕೆಲಸ ಬಿಟ್ಟಾಗ ಫುಲ್ ಅಮೌಂಟ್ ತೊಗೊಳೋದಿರಲಿ, ಅಡ್ವಾನ್ಸಸ್ ಇರಲಿ, ಎನಿಥಿಂಗ್, ಈಚ್ ಆ್ಯಂಡ್ ಎವ್ರಿ ಸರ್ವಿಸಸ್ ಆಫ್ ಇ ಪಿ ಎಫ್ ಆರ್ ವಿ ಕ್ಯಾನ್ ಟೇಕ್ ಇಟ್. ಬಟ್ ನಾನು ಹೇಳೋದೇನೆಂದರೆ ಉಮಂಗ್ ಆ್ಯಪ್ಗಿಂತ ಅಲ್ಲಿಂದ ಡೇಟಾ ಪುಷ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಅದಕ್ಕೆ ಎಂಪ್ಲಾಯೀಸ್ ಪೋರ್ಟಲ್ ಅಂತ ಇದೆ. ಆ ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಓನಾಗಿ ನಮ್ಮದು ವೆಬ್ಸೈಟ್ಗೆ ಹೋದ್ರೆ ಇ ಪಿ ಎಫ್ ವೆಬ್ಸೈಟ್ ಎಂಪ್ಲಾಯೀಸ್ಗಂತಾನೇ ಇದೆ. ಅದ್ರಲ್ಲಿ ನಾವು ವೀಡಿಯೋಸು ಹಾಕಿದ್ದೀರಿ. ಇನ್ಫ್ಯಾಕ್ಟ್ ನಿಮ್ಗೆ ಏನೇ ಡೌಟ್ ಇದ್ರು ವಿ ಕ್ಯಾನ್ ಹ್ಯಾವ್ ಈಚ್ ಆ್ಯಂಡ್ ಎವ್ರಿ ವೀಡಿಯೋಸ್ ಎಲ್ಲ ಹಾಕಿದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನೀವು ಯು ಎನ್ ಹೇಗೆ ಜನ್ರೇಟ್ ಮಾಡ್ಬೋದು, ಯು ಎನ್ ಜನ್ರೇಟ್ ಮಾಡಿದ ಮೇಲೆ ಯು ಎನ್ ಆಕ್ಟಿವೇಶನ್ ಆಗಬೇಕು. ಯು ಎನ್ ಆಕ್ಟಿವೇಶನ್ ಆಗಿದ ಮೇಲೆ ನೆಕ್ಸ್ಟ್ ಅವ್ರಿಗೆ KYC ಫಿಲ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಮಾಡಬೇಕು, ಈ ನಾಮಿನೇಷನ್ ಮಾಡೋದಿರಲಿ, ಎಲ್ಲದಕ್ಕೂ ನಾವು ವೀಡಿಯೋಸ್ ಇದೆ ನಮ್ಮದ್ರಲ್ಲಿ. ಓಕೆ, ಈಗ ಇನ್ನೊಂದು ನಾನು ಸ್ವತಃ ನೋಡಿರೋದೇನು ಅಂತ ಹೇಳಿದ್ರೆ, ಪಿ ಎಫ್ ಅಮೌಂಟ್ ಇರುತ್ತೆ, ಅಪ್ಲೈ ಮಾಡಿರ್ತಾರೆ, ತುಂಬ ಪ್ರಾಬ್ಲಮ್ಮು, ಇಲ್ಲ ಆಧಾರ್ ನಂಬರ್ ಸರಿ ಇಲ್ಲ, ಆಧಾರ್ ಹೆಸರು ಸರಿ ಇಲ್ಲ ಅಂತ ತುಂಬ ಅಡೆತಡೆ ಬರ್ತಾ ಇರುತ್ತೆ. ಹೇಗೆ ಪಡೆದುಕೊಳ್ಳೋದು ಪಿ ಎಫ್ ಅಮೌಂಟನ್ನು ಅಂತ ಹೇಳಿದ್ರೆ? ನಾವು ಆಧಾರ್ ಡೇಟಾನಲ್ಲಿ ಏನು ಇದೆಯೋ ಸೇಮ್ ನಮ್ಮ ಆಫೀಸ್ ರೆಕಾರ್ಡ್ಸಲ್ಲೂ ನಿಮ್ಮ ಫಸ್ಟ್ ಎಂಪ್ಲಾಯರು ಹೊಸದಾಗಿ ಯಾರೇ ಜಾಯ್ನ್ ಆದ್ರೂ ಅವ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಫಿಲ್ ಮಾಡಿರ್ತಾರೆ. ಈಗ ನಾವೆಲ್ಲ ಆಧಾರ್ ಲಿಂಕ್ ಮಾಡಿದ್ದಾನೆ, ಆಧಾರ್ ಡೇಟಾನೂ ನಮ್ಮ ಆಫೀಸ್ ರೆಕಾರ್ಡ್ ಡೇಟಾನೂ ಒಂದೊಂದು ಸೇಮ್ ಇದ್ದರೆ ಎಲ್ಲೂ ಅಡೆತಡೆ ಏನೂ ಆಗಲ್ಲ. ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಅಮೌಂಟ್? ಇಫ್ ಎವ್ರಿಥಿಂಗ್ ಈಸ್ ಇನ್ ಪ್ರಾಪರ್. ಈಗ ನಾವೇನು ಮಾಡಿದ್ದೀರಿ, ಮೊದಲು ಈಗ ನಾವು ಆಫೀಸಲ್ಲಿ ನಾವು ಕ್ಲೇಮ್ ಸೆಟಲ್ಮೆಂಟ್ ಮಾಡ್ತಾಯಿದ್ದೀರಿ. ಈಗ 5 ಲಕ್ಷ ತನಕ ಯಾವುದೇ ಅಡ್ವಾನ್ಸ್ ಕ್ಲೇಮ್, ಅಡ್ವಾನ್ಸಸ್ ಕೊಡ್ತೀವಿ ನಾವು, ನಾನ್ ರಿಫಂಡಬಲ್. ಆ ಅಡ್ವಾನ್ಸಸ್ನ ನೀವು 5 ಲಕ್ಷವರೆಗೂ ಆಟೋಮೇಷನ್ ಮಾಡಿಬಿಟ್ಟಿದ್ದೀವಿ ನಾವು. ಅಂದರೆ 3 ದಿವಸದಲ್ಲಿ ಸೆಟ್ಲ್ ಆಗುತ್ತೆ ಈಗ ಆಟೋಮೇಟ್ ಆಗಿರೋದು. ಕೆಲವೊಂದು ಈ ಥರ ತೊಂದರೆಗಳಿದ್ರೆ ವಿತಿನ್ 20 ಡೇಸ್ ಮಾಡಬೇಕಂತ ಮ್ಯಾಂಡೇಟ್ ಇದೆ ನಮ್ಮದು. ಸೊ ಕೆಲವೊಂದು 20 ಡೇಸ್ ಆ್ಯಂಡ್ ಅಬವ್ ಹೇಗೆ ಕ್ರಾಸ್ ಆಗುತ್ತೆ ಅಂದರೆ, ಈಗ ಬೆಂಗಳೂರಂಥ ಇದರ ನಗರದಲ್ಲಿ ಕೆಲಸ ಮಾಡೋರು ಕಡಿಮೆ ಆಗಿ ಕ್ಲೇಮ್ ಸೆಟಲ್ಮೆಂಟ್ ಜಾಸ್ತಿ ಆದಾಗ ನಮಗೆ ಇನ್ ಟೈಮಲ್ಲಿ ಇವರು ಡೇಟಾ ಸರಿ ಇರಲ್ಲ, ಡೇಟಾ ಇನ್ಸಫಿಷಿಯೆಂಟ್ ಇರುತ್ತೆ, ಮತ್ತು ಎಂಪ್ಲಾಯರೂ ಕರೆಕ್ಟಾಗಿ ಕೊಟ್ಟಿರಲ್ಲ. ಎಸ್ಪೆಷಲಿ ನಾವು ಫೇಸ್ ಆಗೋದೇ ಈಗ ಪೆನ್ಷನ್ ಮಾಡಬೇಕಾದ್ರೆ, ಸೆಟಲ್ಮೆಂಟ್ ಮಾಡಬೇಕಾದ್ರೆ, ಮತ್ತು EDL ಇದಿರಲಿ, ಡೆತ್ ವೈಲೆನ್ಸ್ ಸರ್ವಿಸ್ ಅಂತ ಕೊಡಬೇಕು, ಅದನ್ನು ಪ್ರೂವ್ ಮಾಡಬೇಕು ಅವರು. ಎಂಪ್ಲಾಯಿ ಕೆಲಸದಲ್ಲೇ ಇದ್ದಾಗಲೇ ತೀರೋದ ಅಂತ ಪ್ರೂವ್ ಮಾಡಬೇಕು. ಓಕೆ, ಅದಕ್ಕೊಂದು ಪ್ರೂಫ್ ಕೊಡಬೇಕು. ಅಂಥದ್ದು ಏನೂ ಕೊಡಲ್ಲ. ಈಗ ಸಮಸ್ಯೆ ಏನಾದರೂ ಉಂಟಾದರೆ, ಈ ಅಮೌಂಟನ್ನು ವಾಪಸ್ ಪಡೆಯುವಂಥ ಸಂದರ್ಭದಲ್ಲಿ ಸಮಸ್ಯೆ ಉಂಟಾದರೆ ನೇರವಾಗಿ ಎಲ್ಲೋ ಹೋಗಬೇಕು ಅಥವಾ ಕಚೇರಿಗೆ ಬರೋದು, ಆನ್ಲೈನ್ ಪೋರ್ಟಲಲ್ಲಿ ಏನಾದರೂ? ಆನ್ಲೈನ್ EPF IGMS ಪೋರ್ಟಲ್ ಇದೆ, ಅಲ್ಲಿ ನೀವು ಗ್ರೀವೆನ್ಸ್ ರೈಸ್ ಮಾಡ್ಬೋದು. EPF IGMS ಅಲ್ಲಿ ಏನೇ ಗ್ರೀವೆನ್ಸ್ ಮಾಡಿದ್ರೆ ವಿತಿನ್ 30 ಡೇಸ್ ನಾವು ಸೊಲ್ಯೂಷನ್ ಕೊಡ್ತೀರಿ. ತೀರಾ ಆಗ್ತಾನೆ ಇಲ್ಲ, ಏನೋ ಒಂದು ಮೇಜರ್ ತೊಂದರೆ ಇದೆ ಅಂದರೆ ನಾವು ನ್ಯಾನ್ ಪ್ರೋಗ್ರಾಮ್ ಅಂತ ಹೇಳಿದೆ, ಭವಿಷ್ಯ ನಿಧಿ ನಿಮ್ಮ ಬಳಿಗೆ ಅಂತ, ಅದರಲ್ಲಿ ಪ್ರೋಗ್ರಾಮಲ್ಲಿ ರೈಸ್ ಮಾಡ್ಬೋದು. ಓಕೆ, ಈಗ ನೀವು ಕಂಪ್ನಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಉದ್ಯೋಗದಾತರ ಬಗ್ಗೆ. ಒಂದು ಕಂಪನಿ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಕಂಪನಿ ಪಿ ಎಫ್ ಅಮೌಂಟ್ ಅಂತ ಬಂದಂತಹ ಸಂದರ್ಭದಲ್ಲಿ ನಾರ್ಮಲ್ ಎಲ್ರಿಗೂ ಗೊತ್ತಿರೋದೇನು ಅಂದರೆ, ಎಂಪ್ಲಾಯಿಯಿಂದ ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಸ್ಯಾಲ್ರಿಯಲ್ಲಿ ಒಂದಷ್ಟು ಅಮೌಂಟ್, ಕಂಪ್ನಿಯಿಂದ ಒಂದಷ್ಟು ಅಮೌಂಟ್ ಅಂತ ಒಂದು ಬರುತ್ತೆ. ಹೌದು. ಮತ್ತು ಒಂದಷ್ಟು ಕಡೆ ಬೇರೆ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಅಮೌಂಟ್ ಹಾಕಿರೋದಿಲ್ಲ. ಮತ್ತೊಂದು ಕಡೆ ಏನು ಮಾಡ್ತಾರೆ, ಎಲ್ಲ ಎಂಪ್ಲಾಯೀಸ್ ಮೇಲೇ, ಅಂದರೆ ಎಂಪ್ಲಾಯಿ ಅಮೌಂಟು ಅವರೇ ಆಗಬೇಕು, ಮತ್ತು ಉದ್ಯೋಗದಾತರ ಅಮೌಂಟು ಕೂಡ ಎಂಪ್ಲಾಯಿ ಸ್ಯಾಲ್ರಿಯಿಂದಲೇ ಕಟ್ ಮಾಡ್ಕೋತಾರೆ. ಹೇಗೆ ನೋಡ್ತಿದ್ದಾರೆ ಇದನ್ನು? ಈಗ ನೀವು ಟೂ ಸೈಡ್ ಕೂಡ ಕಟ್ ಆಗುತ್ತೆ. ಎಂಪ್ಲಾಯಿ ಸ್ಯಾಲ್ರಿಯಲ್ಲಿ ಟೂ ಸೈಡ್ ಕಟ್ ಆಗುತ್ತೆ. ಅದು ತಪ್ಪು, ಅದು ಉದ್ಯೋಗದಾತರು ಮಾಡ್ತಾ ಇರೋದು ತಪ್ಪದು. ಅವ್ರಿಗೆ ದಂಡನೆ ವಿಧಿಸಲಾಗ್ತದೆ. ನಮ್ಮ ಕಾನೂನು ಕ್ರಮ ನಾವು ತಗೊಂಡಿದ್ದೀವಿ. ಯಾವ ಥರ ಆಗುತ್ತೆ ಅದು? ಬೋಧ ಶೇರ್ ತಗೊಳಂಗಿಲ್ಲ, ಕಟ್ಟಲೇಬೇಕು, ಒಬ್ಬರ ಹತ್ರ ತಗೊಳಂಗಿಲ್ಲ. ಈ ಥರ ಏನಾದರೂ ಮಾಡಿದರೆ ನಾವು ಫ್ಯೂಚರಲ್ಲಿ ಅವ್ರಿಗೆ ದಂಡ ವಿಧಿಸ್ತೀರಿ. ಪೆನಾಲ್ಟಿ ಅಪ್ ಟು ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಷ್ಟೇ ಆಗ್ಬೋದು, 100% ಪೆನಾಲ್ಟಿ ತನಕ ಹಾಕ್ತೀರಿ.
ನಮ್ಮ ಎಚ್ ಆರ್ ಪಾಲಿಸಿ ಇರೋದೇ ಹೀಗೆ ಅಂತ ಹೇಳ್ತಾರೆ. ಅಲ್ಲ ಅಲ್ಲಿ ಎಂಪ್ಲಾಯೀಸ್ ಏನು ಮಾಡಬೇಕಾಗುತ್ತೆ? ಸಿ ಈಗ ಎಂಪ್ಲಾಯಿಗೆ ಹೆಚ್ ಆರ್ ಪಾಲಿಸಿ ನಮ್ದು ಹೀಗೆ ಇದೆ ಅಂತಲ್ಲ. ಬೈ ಚಾನ್ಸ್ ಈಗ ನೀವು ಜಾಯ್ನ್ ಆಗ್ಬೇಕಾದ್ರೆ ನೆಗೋಷಿಯೇಟ್ ಮಾಡಬೇಕು. ಅದೇ ನಾನು ಹೇಳೋದು. ಹ್ಮ್ ನನಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಈ ಬೇರೆ ಇ ಪಿ ಎಫ್ ಸೀಲಿಂಗ್ ಲಿಮಿಟ್ಗೆ ಕಟ್ಟೋದಲ್ಲ, ಓವರ್ ಆ್ಯಂಡ್ ಅಬವ್ ಕಟ್ಟಿದ್ರೆ ನೀವು ಕರೆಸ್ಪಾಂಡಿಂಗ್ಸ್ ಕಟ್ಟಿ ಅಂತ. ಹ್ಮ್ ಈಗ ಸಪೋಸ್ ನಂಗೆ 50,000 ಸಂಬಳ ಇದ್ದರೆ, ನಂಗೆ 50,000ಗೆ ನಾನು 12% ಕಟ್ಟಿದ್ರೆ ನೀವು 12% ಕಟ್ಟಿ ಅಂತ ನೀವು ನೆಗೋಷಿಯೇಟ್ ಮಾಡಬೇಕು ಕೆಲಸಕ್ಕೆ ಸೇರ್ಬೇಕಾದ್ರೆ. ದಟ್ ಈಸ್ ಎ ಮೇಜರ್ ಸೇವಿಂಗ್ ಆಗೋಗುತ್ತೆ ಅವಾಗ. ಬಟ್ ಈಗಿನ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಕಂಪ್ನಿಗಳಾಗಿರ್ಬೋದು, ಆಲ್ಮೋಸ್ಟ್ ಟೂ ಸೈಡ್ ಅನ್ನೋದು ಕಂಪ್ಲೀಟ್ ಆಗಿ ಸ್ಯಾಲ್ರಿ ತಗೋತಾ ಇದ್ದಾರಲ್ವಾ, ಅವ್ರ ಮೇಲೆನೆ ಹಾಕ್ತಾ ಇದ್ದಾರೆ. ಆ ಥರ ಇದ್ರೆ ಯು ಕ್ಯಾನ್ ರೈಸ್ ಎ ಕಂಪ್ಲೇಂಟ್ ಬಿಫೋರ್ ಅಸ್. ಏನು ಶಿಕ್ಷೆ ಆಗುತ್ತೆ ಅಂತ, ಈ ಥರ ಆದರೆ ಏನು ಶಿಕ್ಷೆ ಆಗುತ್ತೆ ಒಂದು. ಅದಾದ ನಂತರ ಈ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರು ಇರ್ತಾರೆ ಅಥವಾ ಇಂತಹ ಕಂಪ್ನಿಗಳಿಗೆ, ಟೂ ಸೈಡ್ ತಗೋತಾ ಇರೋಂಥ ಕಂಪ್ನಿಗಳಿಗೆ ಏನು ಸಲಹೆ ಕೊಡ್ತೀರಿ ನೀವು? ಟೂ ಸೈಡ್ ಕಟ್ ಮಾಡ್ತಾರೆ. ಸಿ ಲಾ ಈಸ್ ಮೇಡ್ ಆಲ್ರೆಡಿ. ತಪ್ಪೇ ಆಗುತ್ತೆ. ಸೊ ಅದನ್ನು ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಅದೇ ಹೇಳಕ್ಕೆ ನಾನು ಬಯಸ್ತೀನಿ. ಅದಾದ ನಂತರ ನೀವು ಲೀಗಲ್ ಕಾಂಪ್ಲಿಕೇಶನ್ಸ್ ನೀವು ತೊಗೊಳ್ತೀರಾ ಅಂದರೆ ನೀವು ಒಂದು ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಎಸ್ಪೆಷಲಿ ಸಣ್ಣ ಮತ್ತು ಇದು MSME ಚಿಕ್ಕ ಮಾಧ್ಯಮ ಸಂಸ್ಥೆಗಳಿಗೆ ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ ಕೆಲವೊಂದು ಸತಿ. ಅಷ್ಟಂಕ ದಂಡ ಇದೆ. ದೇ ಕಾಂಟ್ ವರ್ಕ್ ಎಟ್ ಆಲ್. ಓಕೆ, ಹೌದು. ಓಕೆ ಸರ್. ಈಗ EEC ಅಂದರೆ ಏನು ಅಂತ? EEC ಇದು ಈಗ ಎಂಪ್ಲಾಯೀಸ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ 2025 ಅಂತ ಮಾಡಿದಿರಿ. ಸೇಮ್ ಕ್ಯಾಂಪೇನ್ 2017 ಮಾಡಿದ್ರಿ. 16-17 ಇವಾಗ ಜುಲೈ 2017ಇಂದ 30th ಅಕ್ಟೋಬರ್ 2025ವರೆಗೂ ಯಾರೇ ಈ ಉದ್ಯೋಗದಾತರು ಇರ್ತಾರಲ್ಲ, ಕಂಪ್ನಿ ಸಂಸ್ಥೆ ನಡೆಸ್ತಾ ಇರೋರು, ಕೆಲವೊಬ್ಬರನ್ನ ಎನ್ರೋಲ್ ಮಾಡಿರಲ್ಲ. ಅವರು PF ಬೇಡ ಅಂದಿರ್ತಾರೋ ಏನೋ ಒಂದು ಕಾರಣಕ್ಕೆ ಎನ್ರೋಲ್ ಮಾಡಿರಲ್ಲ. ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ. ಅವ್ರು ಎನ್ರೋಲ್ ಮಾಡಿಲ್ಲ, UN ಅಕೌಂಟ್ ನಂಬರ್ ಇಲ್ಲ ಅಂದರೆ ಅಂಥವ್ರಿಗೆ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಈ ಸತಿ ಅವ್ರನ್ನ ಎನ್ರೋಲ್ ಮಾಡ್ಕೊಬೋದು. ಎನ್ರೋಲ್ ಮಾಡಿದ್ರೆ ಏನಾಗುತ್ತೆ, ಬೈ ಚಾನ್ಸ್ ಎಂಪ್ಲಾಯಿ ಶೇರ್ ಅವ್ರ ಹತ್ರದಿಂದ ಡಿಟೆಕ್ಟ್ ಮಾಡದೇ ಇದ್ದಿದ್ರೆ ಬೇರೆ ಎಂಪ್ಲಾಯರ್ ಶೇರ್ ಮಾತ್ರ ಕಟ್ಟಬೇಕು. ಮತ್ತು ಈಗ ನಾವೇನು ಪೆನಾಲ್ಟಿ ಅಂತಿದ್ನೋ ಬೇರೆ ₹100 ಪೆನಾಲ್ಟಿ ಅಷ್ಟೇ. ₹100. ಓಕೆ, ಈ ರೀತಿ ಬಂದರೆ ಮಾತ್ರ. ಈ ರೀತಿ ಈ ಕ್ಯಾಂಪೇನು ಎಂಪ್ಲಾಯೀಸ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ 2025 ಈ ಏಪ್ರಿಲ್ 26ವರೆಗೂ ಇದೆ. ಅಷ್ಟು ಒಳಗಡೆ ಅವ್ರು ಡಿಕ್ಲೇರ್ ಮಾಡಿಕೊಂಡ್ರೆ ಅವ್ರಿಗೆಲ್ಲರಿಗೂ ಅಷ್ಟು ಜನಗೂ ಸರ್ವಿಸ್ ಕೌಂಟ್ ಆಗುತ್ತೆ. ಓಕೆ, ರೆಗ್ಯುಲರೈಸ್ ಆಗ್ತಾರೆ ಅವರೆಲ್ಲರೂ. ಕೆಲವೊಂದು ಕಂಪ್ನಿಗಳಲ್ಲಿ ಸರ್ ಒಂದು 6 ತಿಂಗಳು ಕಟ್ಕೊಂಡು ಬಂದಿರ್ತಾರೆ ಅಥವಾ ನಮ್ಗೆ ಅಮೌಂಟ್ ಹಾಕಿರ್ತಾರೆ, ಇನ್ನೊಂದು 5 ತಿಂಗಳಾದ್ಮೇಲೆ ಬಿಟ್ಬಿಟ್ಟಿರ್ತಾರೆ. ಈಗ ಹೊಸ ರೂಲ್ಸ್ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅಥವಾ ಹೇಳಿದ್ದಾರೆ ನಮಗೆ ಅಂತ. ಅಂದರೆ 6 ತಿಂಗಳಿಗೊಮ್ಮೆ ಮಾತ್ರ PF ಅಮೌಂಟ್ ಹಾಕೋದು ಅನ್ನೋ ಥರ ಆಗಿದೆಯಾ? ಇಲ್ಲ 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 6 ತಿಂಗಳು ಆಗಬೇಕಂದ್ರೆ ಅಂಟಿಲ್ ಅನ್ಲೆಸ್ ಯು ಆರ್ ವರ್ಕಿಂಗ್ ಇನ್ ದಟ್ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನೀವು ಸ್ಯಾಲ್ರಿ ತೊಗೊತಾ ಇದ್ದೀರಾ. ಇಫ್ ಸ್ಯಾಲ್ರಿ ಇಸ್ ಪೇಡ್, ಎಂಪ್ಲಾಯರ್ ಇಸ್ ಬೌಂಡ್ ಟು ಪೇ ಇಟ್. ಪೇ ಮಾಡಲೇಬೇಕು. 6 ತಿಂಗಳಿಗೊಮ್ಮೆ ಆ ಥರ ಎಲ್ಲೂ ಇಲ್ಲ. ಆ ಥರ ಇಲ್ಲ. ಮತ್ತೆ ಸ್ಟಾರ್ಟಿಂಗಲ್ಲಿ 1-2 ತಿಂಗಳು ಹಾಕಿರ್ತಾರೆ, ಓಕೆ, ಒಂದು 3 ತಿಂಗಳು ಗ್ಯಾಪ್ ಕೊಡ್ತಾರೆ, ಅದಾದ ನಂತರ ಹಾಕ್ತಾರೆ. ಈ ರೀತಿ ಆಗೋದು ಅಲ್ಲ. ನೀವು ಅದನ್ನು ನೀವೇ ನೋಡ್ಕೊಬೋದು. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬ್ಯಾಲೆನ್ಸ್ ಏನಿದೆ ಎವ್ರಿ ಮಂತ್ ಬರುತ್ತೆ. ನೋ ಯೋರ್ ಬ್ಯಾಲೆನ್ಸ್ ಅಂತ ನಮ್ಮ EPF ವೆಬ್ಸೈಟಲ್ಲಿ ಹೋಗಿ ನೋಡಿದ್ರು ಅಲ್ಲೂ ನೋಡ್ಬೋದು. ನೀವು ಎಂಪ್ಲಾಯೀಸ್ ಪೋರ್ಟಲಲ್ಲೂ ನೋಡ್ಬೋದು. ಎಲ್ಲ ಕಡೆ ನೋಡ್ಬೋದು. ನಿಮಗೆ ನೋಡೋದು ಗೊತ್ತಿದೆ. ಹಾಕಿಲ್ಲ ಅಂತ ಹೇಳಿದ್ರೆ ಇಸ್ ಎ ಕಂಪ್ಲೇಂಟ್ ಮಾಡ್ಬೋದು. ನೀವು ಕಂಪ್ಲೇಂಟ್ ಮಾಡೋರ್ದು ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಟ್ಕೊಂಡಿರ್ತೀರಿ. ಆದರೆ ನಾವೆಲ್ಲರಿಗೂ ಡಿಸ್ಕ್ಲೋಸ್ ಮಾಡಲ್ಲ. ವಿಲ್ ಆಸ್ಕ್ ದೆಮ್, ನಾವು ಕೇಳ್ತೀರಿ. ಈಗ ಕಂಪ್ಲೇಂಟ್ ಮಾಡ್ತೀವಿ, ನಾವು ನಿಮಗೆ ಬಂದು ಕಂಪ್ಲೇಂಟ್ ಮಾಡ್ತೀವಿ, ವಾಟ್ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಕಂಪ್ಲೇಂಟ್ ಮಾಡಿದ ತಕ್ಷಣನೇ ನಾವು ಆ್ಯಕ್ಟ್ ಮಾಡಲ್ಲ. ಓಕೆ, ಸೊ ವಿಲ್ ಫೈಂಡ್ ಫಸ್ಟ್ ಈಸ್ ಜಿನೈನೆಸ್ ಆಫ್ ದ ಕಂಪ್ಲೇಂಟ್ ಫೈಂಡ್ ಔಟ್ ಮಾಡ್ತೀವಿ. ವೆದರ್ ಇಸ್ ಈ ಕಂಪ್ಲೇಂಟ್ ಜಿನೈನ್ ಇದ್ದಾರ ಅಂತ. ಅದು ಪ್ರೂವ್ ಆಗಿದ ತಕ್ಷಣ ದೆನ್ ವಿಲ್ ಸ್ಟಾರ್ಟ್ ಅವರ್ ಪ್ರೋಸೆಸ್. ಅಂದರೆ ಇನ್ಸ್ಪೆಕ್ಷನ್ ಮಾಡ್ತೀರಿ, ಅವ್ರ ರೆಕಾರ್ಡ್ಸ್ನ ವೆರಿಫೈ ಮಾಡ್ತೀರಿ. ಅವ್ರದ್ದು ಅವಾಗ ಏನು ಮಾಡ್ತೀರಿ, ಎಲ್ಲ ಅಮೌಂಟ್ ದಂಡ ಜೊತೆಗೆ ಅಮೌಂಟ್ ಏನು ಕಟ್ಟೋದಿದೆಯೋ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಟ್ಟಿಸ್ಕೊತೀರಿ. ಓಕೆ, ಬಿಡಲ್ಲ. ಓಕೆ, ಮೇನ್ ನಮ್ದು ಏನು ಗೋಲು, ಉದ್ಯೋಗಿಯ PF ಭದ್ರತೆಯನ್ನು ಒದಗಿಸುವುದೇ ನಮ್ಮ ಮೇನ್ ಭದ್ರತೆನೇ. ಅದಕ್ಕೋಸ್ಕರನೇ ಕೂತಿರೋದು. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ಸರ್, ಮತ್ತೊಂದು ನಾನು ಇದೇ ಮುಂದುವರಿಸ್ತೀನಿ. ಅಂದರೆ ಒಂದು ಕಂಪ್ನಿ ಎಂಪ್ಲಾಯೀಸ್ಗೆ ಸ್ಯಾಲ್ರಿನೂ ಕೊಡ್ತಿತ್ತು, ಬಟ್ ಈಗ ಕ್ಲೋಸ್ ಆಗಿಬಿಟ್ಟಿದೆ. PF ಅಮೌಂಟು ಹಾಕಿಲ್ಲ, ಕ್ಲೋಸ್ ಆಗಿದೆ, ಕಂಪ್ನಿನೂ ಕ್ಲೋಸ್ ಹಾಕಿದೆ. ಏನು ಮಾಡೋದು ಈಗ ಇಂಥ ಪರಿಸ್ಥಿತಿಯಲ್ಲಿ? ಕಂಪ್ನಿ ಕ್ಲೋಸ್ ಆಗಿರ್ಬೋದು,
ಹ್ಞೂ ಬಟ್ ಉದ್ಯೋಗದಾತ ಇದ್ದಂತಾನೆ ಹ್ಞೂ ಇಫ್ ಹಿ ಹ್ಯಾಸ್ ನಾಟ್ ಪೇಡ್ ಹ್ಞೂ ಅವರ ಆಸ್ತಿಯಿಂದ ಮುಟ್ಗೋಲು ಹಾಕ್ಕೊಂಡು ನಾವು ಪೇಮೆಂಟ್ ಮಾಡ್ತೀರಿ. ಮತ್ತು ಇನ್ನೊಂದು ಪ್ರಶ್ನೆ ಬಂದ್ಬಿಡುತ್ತೆ, ಏನು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಎಲ್ಲ ಸಂಸ್ಥೆಗಳು ಕೂಡ ಸಂಸ್ಥೆಯನ್ನು ಶುರು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಂಡೀಷನ್ಸು ಗೊತ್ತಿರುತ್ತೆ, ಪಿ ಎಫ್ ಯಾಕೆ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ. ಇದೆಲ್ಲವೂ ಗೊತ್ತಿದ್ರೂ ಕೂಡ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರ್ತಾರೆ. ಇದು ನೇರವಾಗಿ ನಿಮ್ಮ ಸಂಸ್ಥೆಯ ಗಮನಕ್ಕೆ ಬರೋದಿಲ್ವಾ, ಯಾರಾದರೂ ಕಂಪ್ಲೇಂಟ್ ಮಾಡೋವರೆಗೂ ಕೂಡ? ಮೊದಲು ಏನಾಗ್ತಿತ್ತು, ಸರ್ಕಲ್ ಅನ್ನೋದಿತ್ತು. ಹ್ಞೂ ಒಂದು ಇನ್ಸ್ಪೆಕ್ಟರ್ನ ಆ ಸರ್ಕಲ್ ಪೂರ್ತಿ ವರ್ಷಕ್ಕೆ ಒಂದು ಸತಿ ಅವ್ನ ಜೂರಿಡಿಕ್ಷನಲ್ಲಿ ಇನ್ಸ್ಪೆಕ್ಟ್ ಮಾಡೋ ಇದ್ದಿತ್ತು. ಇವಾಗ ಅದು ಆ ಸರ್ಕಲ್ ಅನ್ನೋದು ಕಾನ್ಸೆಪ್ಟ್ ಇನ್ಸ್ಪೆಕ್ಟರ್ ರಾಜ್ನ ತೆಗೆದುಬಿಟ್ಟಿದ್ದಾರೆ. ಟುಡೇ ಅವ್ರ ಇನ್ಸ್ಪೆಕ್ಟರ್ ಇವಾಗ ಏನಿದ್ದಾರೋ ಅವರು ಫೆಸಿಲಿಟೇಟರ್ ಅಂತ ಮಾಡಿಬಿಟ್ಟಿದ್ದೀರಿ. ಹ್ಞೂ ಅಂದರೆ ಅವ್ರನ್ನ ಫೆಸಿಲಿಟೇಟ್ ಮಾಡಬೇಕು ಎಂಪ್ಲಾಯರ್ನ ಎಲ್ಲರನ್ನೂ. ಹ್ಞೂ ಇವಾಗ ಸ್ವಪ್ರೇರಿತವಾಗಿ ಉದ್ಯೋಗದಾತರು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹ್ಞೂ ಅಟ್ ಒನ್ ಪಾಯಿಂಟ್ ನೋಡ್ತೀರಿ, ಸಿ ಕಳ್ಳರು ಎಲ್ಲಾದರೂ ಒಂದು ಕಡೆ ಸಿಕ್ಕಾಕೊಂಡು ಹೌದು. ಒನ್ ಫೈನ್ ಡೇ ದೇ ವಿಲ್ ಗೆಟ್ ಕಾಟ್. ಹ್ಞೂ ಅವ್ರು ಸಿಕ್ಕಾಕೊಳ್ಳೋ ದಿವಸ ಡೆಫಿನೆಟ್ಲಿ ದೇ ವಿಲ್ ಪೇ ದ ಮೋರ್ ಪೆನಾಲ್ಟಿ. ಓಕೆ ಸರ್, ಈಗ ಹಾಂ. ಈ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಇದು ಹೇಗೆ ಹೆಲ್ಪ್ ಆಗುತ್ತೆ ನೌಕರರಿಗೆ ಅಂತ ಹೇಳಿ? ಇದು ನೌಕರರಿಗಲ್ಲ, ಉದ್ಯೋಗದಾತರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ? ಇದರಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಸ್ಕೀಮ್ ಮಾಡಿದ್ದೀರಿ. ಹ್ಞೂ ಪಾರ್ಟ್ ಎನಲ್ಲಿ ಏನಂದರೆ, ಹೊಸದಾಗಿ ಇವತ್ತು ಡಿಗ್ರಿ ಮುಗಿಸಿ ಬಂದಿರೋನು ಹೊಸದಾಗಿ ಎಂಪ್ಲಾಯಿ ಜಾಯ್ನ್ ಆದರೆ ಒಂದು ಆರ್ಗನೈಸೇಷನ್ ಒಂದು ಸಂಸ್ಥೆಗೆ ಜಾಯ್ನ್ ಆದರೆ, ಈಗ ಆ ಸಂಸ್ಥೆಗಳು ಇದು ಯಾಕೆ ಮಾಡ್ತಾ ಇದ್ದೀರಂದರೆ, ಈಗ ಒಬ್ಬ ಉದ್ಯೋಗದಾತನಿಗೆ ಏನೇ ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ ಹೊಸ ಜನಗಳಿಗೆ ಅವ್ರು ತಗೊಬೇಕಂದ್ರೆ ಅವ್ರಿಗೂ ನಾನು ಎಂಪ್ಲಾಯಿ ಶೇರ್ ಕಟ್ಟಬೇಕಲ್ಲ ಹ್ಞೂ ಅಂತ ಒಂದು ಕಷ್ಟ ಇರ್ತೈತೆ ಅಂದ್ಬಿಟ್ಟು ಇರೋದ್ರಲ್ಲೇ ನಡ್ಸ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಹ್ಞೂ ಸೊ ಅದನ್ನು ಹೊಸ ಉದ್ಯೋಗಿಗೆ ಪ್ರೋತ್ಸಾಹನೆ ಕೊಡಬೇಕಂತಾನೆ ಈ ಸ್ಕೀಮ್ ಮಾಡಿರೋದು. ಹ್ಞೂ ಇದರಲ್ಲಿ ಬೋತ್ ಉದ್ಯೋಗಿಗೆ ಮತ್ತು ಉದ್ಯೋಗದಾತರಿಗೆ ಬೆನಿಫಿಟ್ ಇದೆ. ಉದ್ಯೋಗಿಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಈಗ ಫಸ್ಟು ಒಂದು ಕಂಪ್ನಿನಲ್ಲಿ ಟ್ರೈನಿ ಆಗಿ ಕೆಲಸ ಮಾಡೋದಕ್ಕಿಂತ ಡೈರೆಕ್ಟಾಗಿ ಕೆಲಸ ಸಿಗ್ತಾ ಇದೆ ಅವನಿಗೆ. ಆನ್ ಜಾಬ್ ಕೆಲಸ ಸಿಕ್ಕಿದ ಆಮೇಲೆ ಆನ್ ಜಾಬ್ ಟ್ರೈನಿಂಗ್ ಆಗ್ತಾ ಇದೆಯಾ. ಓಕೆ, ಹೀ ಈಸ್ ಬೆನಿಫಿಟೆಡ್ ಇನ್ ದಟ್ ವೇ. ಅದ್ರ ಜೊತೆಗೆ ನಾವು ಸರ್ಕಾರದವರು, ಎಸ್ಪೆಷಲಿ ಇದು ಕೇಂದ್ರ ಸರ್ಕಾರದ ಯೋಜನೆ, ಇದರಲ್ಲಿ ಕೇಂದ್ರ ಸರ್ಕಾರದ ಅವ್ರದ್ದು 15,000 ಅವ್ರ ವೇಜಸ್ ಇದ್ದರೆ 2 ಕಂತಲ್ಲಿ 7,500 ಹಂಗೆ ಅವ್ರ ಅಮೌಂಟ್ ವಾಪಸ್ ಹಾಕ್ತೀರಿ. ಒಂದು ಕಂತು ಕೊಡ್ತೀರಿ, ಒಂದು ಅಮೌಂಟ್ ಅಷ್ಟೇ. ಆದರೆ ಇದು ಪಾರ್ಟ್ ಬಿನಲ್ಲಿ ಉದ್ಯೋಗದಾತರಿಗೆ ಏನಿದೆಯಲ್ಲ ಅದು ಅವ್ರಿಗೆ ಬೆನಿಫಿಟ್ ಅಂದರೆ 2 ಇಯರ್ಸ್ ತನಕ ಬೆನಿಫಿಟ್ ಕೊಡ್ತೀರಿ. ಹೇಗೆ 6 ಮಂತ್ಸ್ ತನಕ ಆ ಪರ್ಟಿಕ್ಯುಲರ್ ಹೊಸ ಎಂಪ್ಲಾಯಿ ಜಾಯ್ನ್ ಆದರೆ, ಅಲ್ಲೇ ಜಾಯ್ನ್ ಆಗಿ 6 ಮಂತ್ಸ್ ತನಕ ಕೆಲಸ ಮಾಡಿದ್ರೆ 6 ಮಂತ್ಸ್ ಅವ್ರು ಏನು ಎಂಪ್ಲಾಯಿ ಶೇರ್ ಕಟ್ಟಿರ್ತಾರಲ್ಲ, ಎಂಪ್ಲಾಯರ್ ಶೇರ್, ಅದನ್ನು ರೀಫಂಡ್ ಮಾಡುತ್ತೆ ಸರ್ಕಾರ. ಓಕೆ, ಅನದರ್ 6 ಮಂತ್ಸ್ ಇದು ಮಾಡಿದ್ರೆ ಹಂಗೆ ಎವ್ರಿ 6 ಮಂತ್ಸು ಪೇಮೆಂಟ್ ಆಗ್ತಾ ಹೋಗುತ್ತೆ. ಹಂಗೆ 2 ವರ್ಷ ತನಕ ಕೊಡ್ತೀರಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರೋ ಎಸ್ಟಾಬ್ಲಿಷ್ಮೆಂಟ್ ಇದ್ದರೆ 4 ವರ್ಷ ತನಕ ಈ ಬೆನಿಫಿಟ್ ಕೊಡ್ತೀರಿ. ಇದು ಸೆಕೆಂಡ್ ಪಾರ್ಟ್, ಎಂಪ್ಲಾಯಿಗೆ ಸೆಕೆಂಡ್ ಪಾರ್ಟಲ್ಲಿ ಸೆಕೆಂಡ್ ಕಂತು ಕೊಡಬೇಕಾದ್ರೆ ನಮ್ಮ EPF ಅವರು ಒಂದು ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಅಂತ ಮಾಡಿದ್ದೀರಿ. ಅದರಲ್ಲಿ ಒಂದು ವಿಡಿಯೋ ಹೇಗೆ ಸೇವಿಂಗ್ಸ್ ಮಾಡಬೇಕಂತೆಲ್ಲ ಹೇಳ್ಕೊಡ್ತಾರೆ. ಸಿಂಪಲ್ ರನ್ನಿಂಗ್ ವಿಡಿಯೋ, ಅದ್ರದ್ದು ವಿಡಿಯೋ ಆಗಿದ್ದ ಮೇಲೆ ಕ್ವಶನ್ಸ್ ರೈಸ್ ಆಗುತ್ತೆ. ಅದನ್ನು ಅವರು ಆನ್ಸರ್ ಮಾಡಿ ತೇರ್ಗಡೆ ಆದರೆ ಸೆಕೆಂಡ್ ಕಂತು ಕೊಡ್ತೀವಿ. ಓಕೆ, ಅದೊಂದೇ ಒಂದು ಇದು. ಮತ್ತು ಸರ್, ಒಂದು ವರಸ್ಟ್ ಕೇಸ್ ಎಕ್ಸಾಂಪಲ್ ಕೊಡ್ಬೋದಾ? ಅಂದರೆ ಉದ್ಯೋಗದಾತರು ಉದ್ಯೋಗಗಳಿಗೆ ಮೋಸ ಮಾಡಿರುವಂಥದ್ದು, PFಗೆ ಸಂಬಂಧಪಟ್ಟಂತೆ ವರಸ್ಟ್ ಕೇಸ್ಗಳಲ್ಲಿ ಎಕ್ಸಾಂಪಲ್ ಏನಾದರೂ ನೀವು ಕಂಡಂತೆ ಆಗಿರೋದು ಉಂಟಾ? ಒಂದು ಯಾವುದೇ ಕಂಪ್ನಿಲಿ ಆ ಕಂಪ್ನಿ ಬಗ್ಗೆ ಹೇಳೋಕ್ಕಾಗಲ್ಲ. ಓಕೆ ಓಕೆ, ಕಂಪ್ನಿ ನೇಮ್ ಬೇಡ, ಬೇರೆ ನೇಮ್ ಥರ ಯಾವ ರೀತಿ ಮಾಡಿದ್ರು ಅಂತ ಹೇಳಿ. ನೇಮ್ ಎಲ್ಲ ತಗೊಳಕ್ ಓಕೆ ಬರಲ್ಲ. ಓಕೆ, ನೇಮ್ ಎಲ್ಲ ಬೇಡ, ಯಾವ ರೀತಿ ಮಾಡಿದ್ರು, ಏನು ಸೊಲ್ಯೂಷನ್ ಕೊಟ್ರಿ ನೀವು ಅಂತ ಹೇಳಿ. ಈ ಸೇಮ್ EEC 2025 ಅಲ್ಲಿ ಇವಾಗ ಏನು ಮಾಡಿದ್ರು ಹಂಗೆ ಮುಂಚೆನೂ ಬಂದಿತ್ತು. ಒಂದೇ ಒಂದು ಸಂಸ್ಥೆಯಲ್ಲಿ, ಅವರು ತುಂಬ ದೊಡ್ಡ ಸಂಸ್ಥೆ, 2,000 ಜನ ಇದ್ರು ಅದರಲ್ಲಿ. ಆ 2,000 ಜನಗಳಿಗೆ PF ಕೊಡ್ತಾ ಇದ್ದಿಲ್ಲ. 1-2 ಅಲ್ಲ, 2,000 ಜನ. ಆ ಪರ್ಟಿಕ್ಯುಲರ್ ಸಂಸ್ಥೆ ಉದ್ಯೋಗದಾತನಿಗೆ ಹೋಗಿ ಮನವರಿಕೆ ಮಾಡಿದೆ, ಇಷ್ಟು ಜನಾಗಿ ಬೆನಿಫಿಟ್ ಕೊಡ್ತಾ ಇಲ್ವಲ್ಲ, ನಮ್ಮದು ನೀವು ಬೇರೆ PF ಅಂತಾನೆ ನೋಡಬೇಡಿ, ಇದರಲ್ಲಿ ಪಿಂಚಣಿನೂ ಕೊಡ್ತೀರಿ, ವಿಮೆನೂ ಕೊಡ್ತೀರಿ, ಇಷ್ಟು ಜನಾಗಿ ಬೆನಿಫಿಟ್ ಹೋಗ್ತಾ ಇದೆ, ದಯವಿಟ್ಟು ನೀವು ಈ ಸ್ಕೀಮಲ್ಲಿ ಎನ್ರೋಲ್ ಮಾಡಿಕೊಂಡು ನಿಮಗೆ ಪೆನಾಲ್ಟಿ ಬರಲ್ಲ, ಬೇರೆ ಇಂಟ್ರೆಸ್ಟ್ ಕಟ್ಕೊಂಡು ಇದು ಮಾಡಿ ಅಂತ ಹೇಳಿದಾಗ 2,000 ಜನ ಸೇರಿಕೊಂಡಿದ್ರು. ದಟ್ ವಾಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಓಕೆ, ಈ ಒಂದಿಷ್ಟು ಸುಧಾರಣೆ ಆಗಲೇಬೇಕು. ಏನು ಸುಧಾರಣೆ ಮಾಡಬಹುದು ಮುಂದೆ ಅಂತ ಹೇಳೋದಾದ್ರೆ? ಏನು ಸುಧಾರಣೆ ಅಂದರೆ, ಈಗ ಸ್ವಯಂ ಪ್ರೇರಿತವಾಗಿ ನೀವೆಲ್ಲ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳೋದು ಒಂದೇ, ಎಲ್ಲ ಉದ್ಯೋಗದಾತರಿಗೆ ಎನ್ರೋಲ್ ಈಚ್ ಆ್ಯಂಡ್ ಎವ್ರಿ ಒನ್, ಗಿವ್ ದ PF ಬೆನಿಫಿಟ್. ಎಲ್ಲರಿಗೂ PF ಬೆನಿಫಿಟ್ ಕೊಡಿ, ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿ ಅನ್ನೋದೇ ಒಂದು
ನನ್ನ ಕಡೆಯಿಂದ ಒಂದು ಸಂದೇಶ ಅಷ್ಟೇ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.